Now was the time Smita wriggled her way through the crowds of toward the stage. ಇದೇ ಒಂದು ಸಮಯದಲ್ಲಿ ಈಗ ಒಂದು ಸಮಯದಲ್ಲಿ ಸ್ಮಿತಾ ರಿಗ್ಲೆಡ್ ಹರ್ ವೇ ಥ್ರೂ ಅವಳ ಒಂದು ಅದೇ ಮಾರ್ಗವಾಗಿ ಅವಳ ಕಡೆ ಇರುವ ಮಾರ್ಗದಲ್ಲಿ ಕ್ರೌಡ್ ಟುವರ್ಡ್ಸ್ ದ ಸ್ಟೇಜ್ ಅವಳ ಕಡೆ ಒಂದು ಜನಸಂದಣಿ ಅನ್ನೋದು ಒಂದು ಸ್ಟೇಜ್ ಮೇಲೆ ಬರ್ತಾ ಇದೆ. ಓಕೆ, ದೆನ್ ಶಿ ವೆಂಟ್ ಅಪ್ ಸ್ಟೆಪ್ಸ್. ಅವಳು ಹೋದಳು ಮತ್ತು ಅವಳು ಹಾಗೆ ಹೊರಟು ಹೋದಳು ಒಂದೊಂದೇ ಒಂದು ಹೆಜ್ಜೆಗಳನ್ನು ಹಿಡಿದ. ದಟ್ ಲೆಡ್ ಟು ದ ವಿಂಗ್ಸ್. ಅವಳು ಸಹ ಅವಳ ಒಂದು ರೆಕ್ಕೆಗಳು ಸಹ ಕೆಲವೊಂದು ಆರುವ ರೀತಿ ಕೆಲಸವನ್ನು ಮಾಡುತ್ತಿವೆ. ಅವರ್ ಹಾರ್ಟ್ ಬೀಟಿಂಗ್ ಲೌಡ್ಲಿ. ಅವಳ ಒಂದು ಹೃದಯ ಅನ್ನುವುದು ತುಂಬ ಜೋರಾಗಿ ಬಡಿಯುತ್ತಿದೆ. ಇನ್ ದ ವಿಂಗ್ಸ್ ಆಫ್ ಸ್ಮಾಲ್ ಕ್ರೌಡ್. ಅದರ ಒಳಗೆ ಒಂದು ಜನರಿರುವಂತಹ ಸಣ್ಣ ರೆಕ್ಕೆಗಳ ರೀತಿಯ ಒಂದು ಇದರಲ್ಲಿ ಗ್ಯಾದರ್ ಟಾಕ್ ಅಬೌಟ್. ಅವಳು ಎಲ್ಲವನ್ನೂ ಸಹ ಮಾತನ್ನು ಸಂಗ್ರಹಿಸಿ ಅಬೌಟ್ ಈವ್ನಿಂಗ್ ಕನ್ಸರ್ಟ್. ಸಂಜೆಯೆಂದು ಅತ್ಯುತ್ತಮವಾದಂತಹ ಒಂದು ಗ್ರಹಿಕೆಯಿಂದ ಮತ್ತು ಗ್ಯಾದರ್ಡ್ ಅವ್ರನ್ನೆಲ್ಲ ಸಂಗ್ರಹಿಸಿ ಒಂದು ಅತ್ಯುತ್ತಮವಾದ ಕನ್ಸರ್ನನ್ನು ಮಾಡ್ತಿದ್ದಾಳೆ. ಟು ಹೆಲ್ಪ್ ಕ್ಯಾರಿ ಟು ಹೆಲ್ಪ್ ಅವ್ರ ಸಹಾಯವನ್ನು ಮಾಡುತ್ತಿದ್ದಾರೆ. ಬೊಕೇಸ್ ಅಂದರೆ ಹೂಗುಚ್ಚಗಳನ್ನು ಆ್ಯಂಡ್ ಟೀ ಕಪ್ಸ್ ಒಂದು ಟೀ ಕೊಡುವಂತಹ ಇನ್ನೊಂದು ಇನ್ಸ್ಟ್ರೂಮೆಂಟ್ಸ್. ಅದರ ಒಂದು ಇನ್ಸ್ಟ್ರೂಮೆಂಟ್ಸ್ ಮೀನ್ಸ್ ಗೊತ್ತಲ್ಲ, ಒಂದು ಸಂಗೀತ ನೃತ್ಯಕ್ಕೆ ಬೇಕಾಗಿರೋ ಒಂದು ಸಾಧನಗಳು ಅವನ್ನು. ಹಿ ವಾಸ್ ದೇರ್ ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾನ್ ಹೂ ಪ್ಲೇಡ್ ದ ಟೇಬಲ್ ಆಫ್ ಹಿಮ್ ಎ ಗ್ರೇಟ್ ವಿಜಾರ್ಡ್ ಮ್ಯೂಸಿಕ್. ಮತ್ತು ಅದೇ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡ ಒಂದು ತಬಲದ ಮುಖಾಂತರ ಒಂದು ಮಾಂತ್ರಿಕ ರೀತಿಯಲ್ಲಿ ಸಂಗೀತವನ್ನು ಸಂಯೋಜನೆಯನ್ನು ಮಾಡ್ತಾನೆ. ಉಸ್ತಾದ್ ಹಲ್ಲಾ ರಖಾ ಅರ್ ನೀಸ್ ಫೆಲ್ಟ್ ವೀಕ್. ಉಸ್ತಾದ್ ರಖಾ ಅನ್ನೋರು ಅವಳು ನೋಡದಿದ್ದಂಗೆ ಅವಳ ಒಂದು ಕಾಲಿನ ಒಂದು ಗೆಣ್ಣಿನ ಕಡೆ ತುಂಬನೇ ಒಂದು ವೀಕ್ ಮೀನ್ಸ್ ಹುಷಾರಿಲ್ಲದ ರೀತಿ ಒಂದು ಸೊರಗೋಗಿರೋ ಥರ ಅನ್ನಿಸ್ತದೆ. ಆರ್ ಟಂಗ್ಸ್ ಔಟ್ ಡ್ರೈ. ಅವಳ ಒಂದು ನಾಲಿಗೆ ಒಣಗಿದೆ. ಬಟ್ ಶಿ ವೆಂಟ್ ಅಪ್. ಅವಳು ಹೊರಟು ಹೋಗ್ತಾಳೆ. ಅಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ದೆಮ್. ಅವಳು ಮುಂದೆ ನಿಂತುಕೊಳ್ತಾರೆ. ಹ್ಯಾಂಡ್ಸ್ ಫೋಲ್ಡೆಡ್. ಕೈಗಳನ್ನು ಮಡಚಿ. ಓ ಸಾರ್ ಶಿ ಬರ್ಸ್ಟ್ ಔಟ್. ಅವಳು ಜೋರಾಗಿ ಒಂದು ವ್ಯಕ್ತಪಡಿಸ್ತಾಳೆ. ಬರ್ಸ್ಟ್ ಔಟ್ ಆಗ್ತಾಳೆ. ಓಕೆ, ಅಷ್ಟೊಂದು ಜೋರಾಗಿ ಮಾತನಾಡುವಂಥದ್ದು ಸಹ ಆಗುತ್ತೆ. ಆ್ಯಸ್ ಕೊಡು ಕ್ವಶ್ಚನಿಂಗ್ಲಿ ಬಟ್ ಕೈಂಡ್ಲಿ. ಆದರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಥರ ಮಾಡ್ತಿದ್ದೇನೆ. ಆ್ಯಂಡ್ ಸ್ಟೋರಿ ಕೇಮ್ ಪ್ಯೂರಿಂಗ್. ಆ್ಯಂಡ್ ಅವಳ ಒಂದು ಕತೆ ತುಂಬನೇ ಪವಿತ್ರವಾಗಿ ಹೊರಹೊಮ್ಮಿದೆ. ದ ಸ್ಟೋರಿ ಅವರ್ ಬ್ರದರ್. ಅವರ ಒಂದು ಅಣ್ಣ ತಮ್ಮನ ಜೊತೆ ಒಲೆ ಸಿಕ್ ಅಟ್ ಹೋಮ್. ಅವರು ತುಂಬನೇ ಒಂದು ಹುಷಾರಿಲ್ಲದೆ ಮನೆಯಲ್ಲಿ ಇದ್ದಾರೆ ಕಾಯಿಲೆಗಳಿಂದ. ಆ್ಯಂಡ್ ಹೌ ಹಿ ಲಾಂಗೆಡ್ ಟು ಇಯರ್ ಹಿಮ್ ಆ್ಯಂಡ್ ಉಸ್ತಾದ್ ಪ್ಲೇ. ಅವರು ಮತ್ತು ಅಂಥದನ್ನೆಲ್ಲ ಇಟ್ಕೊಂಡವರು ಅಷ್ಟು ಲಾಂಗಾಗಿ ಹೇಗೆ ಬಂದು ಇಲ್ಲಿ ಅವರು ಉಸ್ತಾದ್ ಪ್ಲೇನಲ್ಲಿ ಭಾಗವಹಿಸಲಾಗುತ್ತದೆ ಮತ್ತು ಆಟವನ್ನು ಆಡಲಾಗುತ್ತದೆ ಎನ್ನುವ ಒಂದು ತಾತ್ಪರ್ಯ.